ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಕವಿತಾ ಅಂತ. ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇವತ್ತು ವೀಕೆಂಡ್ ಇರೋ ಕಾರಣ ನಾವಿವತ್ತು ಬುರ್ಜ್ ಖಲೀಫಾ ಹೋಗೋಣ ಅಂದ್ಕೊಂಡಿದ್ದೀವಿ. ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ಮಮ್ಮಿ ಬುರ್ಜ್ ಖಲೀಫಾ ಹೋಗೋಣ ಮಮ್ಮಿ ಅಂತ. ಅವಳು ಬುರ್ಜ್ ಖಲೀಫಾಗೆ ನಾನು ಎಷ್ಟು ಸರಿ ಕರ್ಕೊಂಡೋದ್ರೂ ಬರೋಕ್ಕೆ ರೆಡಿ ಇರ್ತಾಳೆ ಅವಳು. ದುಬೈನಲ್ಲಿ ಫ್ರೈಡೇ ಸ್ಯಾಟರ್ಡೆ ಸಂಡೇ ಸ್ಕೂಲ್ ಹಾಲಿಡೇಸ್ ಇರುತ್ತೆ. ಈ 3 ಡೇಸ್ ಎಲ್ಲಾದರೂ ಹೋಗೋಣ ಅಂತ ಯಾವಾಗಲೂ ಹಠ ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ಇವತ್ತು ಬುರ್ಜ್ ಖಲೀಫಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬುರ್ಜ್ ಖಲೀಫಾ ನಮ್ಮ ಮನೆಯಿಂದ ತುಂಬಾ ಹತ್ರ ಆಗುತ್ತೆ. 20 to 25 ಮಿನಿಟ್ಸ್ ಜರ್ನಿ ಅಷ್ಟೇ ಆಗೋದು. ಟ್ರಾಫಿಕ್ ಇಲ್ಲ ಅಂತಂದರೆ ಇನ್ನೂ ಬೇಗನೆ ಹೋಗ್ತೀವಿ. ಇವಾಗಿನ ಕಾಲದ ಮಕ್ಕಳು ಎಷ್ಟು ಹುಷಾರಾಗಿರ್ತಾರೆ ಅಂದರೆ ಅವ್ರಿಗೆ ಈ ವಯಸ್ಸಿಗೆ ಎಲ್ಲ ಗೊತ್ತಾಗುತ್ತೆ. ನನ್ನ ಮಗಳಿಗಿನ್ನೂ 5 ವರ್ಷ ಅಷ್ಟೇ, ನನ್ನ ಮಗನಿಗೆ 2 ವರ್ಷ. ನನ್ನ ಮಗ ಹೊಡೆದ ಅಂತ ನನ್ನ ಮಗಳು ಇಲ್ಲಿ ಅಳ್ಕೊಂಡು ಕೂತಿದ್ದಾಳೆ. ನಾನು ಬೈದೆ ಅಂತ ಹೇಳಿ ಇವನು ಇಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ. ಅವ್ನಿಗೆ 2 ವರ್ಷಕ್ಕೇ ಬೇಜಾರಾಗೋದು ಗೊತ್ತಾಗುತ್ತೆ. ಇಂಥ ತರಲೆ ಮಕ್ಕಳನ್ನ ಸುಧಾರಿಸೋ ಪ್ರತಿಯೊಬ್ಬೊಂದು ತಾಯಿನೂ ತುಂಬಾ ಗ್ರೇಟ್ ಅಂತ ಹೇಳ್ತೀನಿ. ಎಷ್ಟು ಹಠ ಮಾಡ್ತಾರೆ ಅಂತಂದರೆ ಎಲ್ಲಾದರೂ ಹೋಗ್ಬೇಕಂದ್ರೂ ಆರಾಮಾಗಿ ಹೋಗೋಕ್ಕಾಗಲ್ಲ. ಅಲ್ಲೂ ಹೊರ್ಗಡೆನೂ ಜಗಳ ಮಾಡ್ತಾರೆ. ಒಂದೊಂದು ಸರಿ ತುಂಬಾ ಲವ್ ಮಾಡ್ತಾರೆ ಇಬ್ಬರೂ. ನೀವಿಲ್ಲಿ ನೋಡ್ತಾ ಇರೋದು ಶೇಖ್ ಜಾಯದ್ ರೋಡ್ ಅಂತ. ಈ ರೋಡು ದುಬೈನಲ್ಲೇ ತುಂಬ ಫೇಮಸ್ ರೋಡ್ ಇದು. ಬುರ್ಜ್ ಖಲೀಫಾ ಜಸ್ಟ್ ರೀಚ್ ಆದ್ವಿ. ಬುರ್ಜ್ ಖಲೀಫಾ ಸುತ್ತಾಡಬೇಕು ಅಂತಂದರೆ ಕಾಲು ತುಂಬ ಗಟ್ಟಿಯಾಗಿರಬೇಕು. ಯಾಕೆ ಅಂತಂದರೆ ಬುರ್ಜ್ ಖಲೀಫಾ ಸುತ್ತಾಡಿ ತುಂಬಾ ಕಾಲು ನೋವು ಬರುತ್ತೆ. ಅಷ್ಟು ದೊಡ್ಡದಾಗಿದೆ. ಅಲ್ಲಿ ಸುತ್ತಮುತ್ತ ನೋಡೋದಕ್ಕೂ ಅಷ್ಟೇ ತುಂಬ ಪ್ಲೇಸಸ್ ಇದೆ. ಅದನ್ನೆಲ್ಲ ನಾವು ನೋಡ್ತೀವಿ ಅಂತಂದರೆ ತುಂಬಾ ಎನರ್ಜಿ ಇರಬೇಕಲ್ಲಿ. ಅದು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಅವರಿಗೆ ಸ್ಟ್ರಾಲರ್ ತೊಗೊಂಡೋದ್ರೆ ತುಂಬಾ ಒಳ್ಳೆಯದು. ನಾನು ದುಬೈಗೆ ಬಂದಾಗಿಂದನೂ ಒಂದು 7 to 8 ಟೈಮ್ಸ್ ಬುರ್ಜ್ ಖಲೀಫಾ ವಿಸಿಟ್ ಮಾಡಿದ್ದೀನಿ. ಆದ್ರೂ ನಾನು ಇವಾಗ್ಲೂ ಕನ್ಫ್ಯೂಸ್ ಆಗ್ತೀನಿ. ಅಲ್ಲಿ ಹೋದರೆ ಹೆಂಗೆ ಬರಬೇಕಂತಲೇ ನನಗೊಂದೊಂದು ಸರಿ ಗೊತ್ತಾಗಲ್ಲ. ಬುರ್ಜ್ ಖಲೀಫಾ ಅದಕ್ಕೇ ಫೇಮಸ್ಸು, ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗ್ ಅಂತ. ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವ್ರಿಗೂ ಸಹ ಕನ್ಫ್ಯೂಸ್ ಆಗಿದೆ ಹೆಂಗೆ ಹೋಗಬೇಕು ಅಂತ. ಅವ್ರು ನಮ್ಮನ್ನು ಕೇಳ್ತಾ ಇದ್ರು ಪಾರ್ಕಿಂಗ್ ಎಲ್ಲ ಯಾವ ಕಡೆ ಇದೆ ಅಂತ. ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳ್ತಾ ಇದ್ರು. ನನ್ನ ಮಕ್ಕಳು ಇಷ್ಟೋ ತನಕ WWF ಆಡ್ಬಿಟ್ಟು ಇವಾಗ ಎಷ್ಟು ಫುಲ್ಲು ಅಕ್ಕ ತಮ್ಮನಿಗೆ ಫುಲ್ ಲವ್ ಬಂದಿದೆ. ನನ್ನ ಮಗಳು ನೋಡ್ರಿ ಎಷ್ಟು ಕೇರ್ ಮಾಡ್ತಾಳೆ. ಅವ್ನು ಬಾರೋ ನಾನು ಎತ್ಕೋತೀನಿ ಅಂದ್ರೂ ಇಲ್ಲ ನಾನು ಅಕ್ಕ ಜೊತೆ ಬರ್ತೀನಿ ಅಂತ ಅವ್ನ ಅಕ್ಕ ಜೊತೆನೇ ಹೋಗ್ತಾ ಇದ್ದಾನೆ. ಈ ಮಕ್ಕಳು ಯಾವಾಗ ಹೇಗಿರ್ತವೆ ಅಂತಲೇ ಗೊತ್ತಾಗಲ್ಲ ನೋಡ್ರಿ. ನಾವಿಲ್ಲಿ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತೇಳಿ ದುಬೈ ಮಾಲ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಮ್ಯಾಂಗೋ ನೋಡ್ತಾ ಇದ್ದೀರಲ್ಲ, ಇದ್ರ ಪ್ರೈಸು 1 ಕಿಲೋ 51 ದಿರಾಮ್. 51 ದಿರಾಮ್ಸ್ ಅಂತಂದರೆ ಅದು 1300 ಆಗುತ್ತೆ. ನಾವು ಇಂಡಿಯಾದಲ್ಲಿ ಮ್ಯಾಂಗೋಸ್ನ ತುಂಬ ವೆರೈಟಿ ನೋಡ್ತೀವಿ, ಇಲ್ಲೂ ತುಂಬ ವೆರೈಟೀಸ್ ಇದೆ. ಬಟ್ ಆರೆಂಜ್ ನಾವು ಇಂಡಿಯಾದಲ್ಲಿ ಒಂದೇ ಥರ ನೋಡ್ತೀವಿ, ಬಟ್ ಇಲ್ಲಿ ಆರೆಂಜಲ್ಲೇ ಒಂದು 6-7 ವೆರೈಟೀಸ್ ಇದೆ. ನಾವು ಡೈಲಿ ತೊಗೊಳ್ಳೋ ಸೂಪರ್ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ದುಬೈ ಮಾಲ್ನಲ್ಲಿ ಪ್ರೈಸ್ ತುಂಬಾ ಅಂದರೆ ತುಂಬ ಜಾಸ್ತಿ ಇರುತ್ತೆ. ನಾವು ಡೈಲಿ ಸೂಪರ್ ಮಾರ್ಕೆಟಲ್ಲಿ ಆರೆಂಜ್ 6 ದಿರಾಮ್ 5 ದಿರಾಮ್ಸ್ ಹಂಗೆ ತೊಗೋತೀವಿ, ಅಂದರೆ 100ಇಂದ 200 ಒಳಗೆ ತೊಗೋತೀವಿ. ಬಟ್ ಇಲ್ಲಿ 1000+ ಇದೆ. ಇದು ಕಾಸ್ಟ್ಲಿ ಇದೆ ಫುಲ್ಲು. ಸೊ ನಾವೇನು ಫ್ರೂಟ್ಸ್ ತೊಗೊಂಡಿಲ್ಲ, ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು, ಮಕ್ಕಳು ಕೇಳ್ತಾರೆ ಅಲ್ಲ, ಅವ್ರಿಗೆ ಸಾಯಂಕಾಲ ತನಕ ಏನಾದರೂ ತಿನ್ನೋಕೆ ಇರಲೇಬೇಕು. ಸೊ ಹಾಗಾಗಿ ನಾವು ಜಸ್ಟ್ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ ಅಷ್ಟೇ. ಅವ್ರಿಗೆ ಚಿಪ್ಸು ಮತ್ತು ಕೇಕ್ ಅಷ್ಟು ತೊಗೊಂಡಿದ್ದೀವಿ. ಇಲ್ಲಿ ಚೈನೀಸ್ ಅವರು ಯಾವುದೋ ಏಜೆನ್ಸಿ ಥ್ರೂ ಟೂರ್ ಬಂದಿದ್ದಾರೆ ಅನಿಸುತ್ತೆ.
ಸೊ ಅವ್ರ ಏಜೆನ್ಸಿ ಅವರು ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು, ಇವ್ರು ಹಿಂದೆ ಹೋಗ್ತಾ ಇದ್ರು. ನೀವು ಕೂಡ ಇಂಡಿಯಾಯಿಂದ ಏಜೆನ್ಸಿ ಥ್ರೂ ದುಬೈಗೆ ಟೂರ್ ಬರ್ಬೋದು. ನಾನು ಚೈನಾದವ್ರನ್ನ ಫಸ್ಟ್ ಟೈಮ್ ಹತ್ರದಿಂದ ನೋಡಿದ್ದು. ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ, ಬಟ್ ಅವ್ರು ನಿಜವಾಗ್ಲೂ ಹಿಂಗೆ ಇರ್ತಾರಾ ಅಂತ ಅನ್ಕೋತಾ ಇದ್ದೆ. ಹೌದು, ಅವ್ರು ನಿಜವಾಗ್ಲೂ ವೀಡಿಯೋದಲ್ಲಿ ನಾವು ಯಾವ ಥರ ನೋಡ್ತೀವೋ ಡೈರೆಕ್ಟಾಗಿ ಕೂಡ ಅದೇ ಥರ ಇದ್ದಾರೆ ಚೈನೀಸ್ ಅವರು. ನೀವಿಲ್ಲಿ ನೋಡ್ತಿರೋ ಅಂಥ ಗಿಟಾರ್ ಬಂದುಬಿಟ್ಟು ಡೈಮಂಡ್ ಗಿಟಾರ್ ಇದು. ಇದ್ರ ಕಾಸ್ಟ್ ಬಂದುಬಿಟ್ಟು 20 lakhs ಇದು. 20 lakhs ಡಾಲರ್ ಇದು. ಇಂಡಿಯನ್ ಕರೆನ್ಸಿಲಿ ಹೇಳಬೇಕು ಅಂತಂದರೆ 17ರಿಂದ 18 ಕೋಟಿ ಆಗುತ್ತೆ. ಇದು ಇಡೀ ಪ್ರಪಂಚದಲ್ಲೇ ಅತಿ ಕಾಸ್ಟ್ಲಿಯೆಸ್ಟು ಗಿಟಾರ್ ಇದು. ಇದು ಫುಲ್ ಡೈಮಂಡಿಂದನೇ ಮಾಡಿದ್ದಾರೆ ಇದನ್ನು. ಫುಲ್ ಇದು A to Z ಇರೋದೆಲ್ಲ ಡೈಮಂಡಿಂದನೇ ಇದು. ಹಾಗೆ ಇಲ್ಲಿರೋ ವೈನ್ ಗ್ಲಾಸಸ್ಸು, ವಾಚ್ ಇದೆಲ್ಲ ಕೂಡ ಅಷ್ಟೇ, ಇದನ್ನೆಲ್ಲ ಡೈಮಂಡಿಂದನೇ ಮಾಡಿರೋದು. ಈ ಗಿಟಾರ್ ಇಲ್ಲಿ ತೋರಿಸಿದ್ನಲ್ಲ, ಆ ಗಿಟಾರು ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಇಡೀ ವರ್ಲ್ಡಲ್ಲೇ ಕಾಸ್ಟ್ಲಿಯೆಸ್ಟ್ ಗಿಟಾರ್ ಅಂತ ಹೇಳಿ ಇದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ನೀವು ಯಾರಾದರೂ ದುಬೈಗೆ ಬರೋರಿದ್ದರೆ ದುಬೈ ಮಾಲ್ನಲ್ಲಿ ಆ ಗಿಟಾರ್ನ ತಪ್ಪದೆ ನೋಡ್ಕೊಂಡು ಹೋಗಿ. ಇಂಡಿಯಾಯಿಂದ ದುಬೈಗೆ ಬರಬೇಕು ಅಂದರೆ ಇವಾಗೇನು ಅಷ್ಟೊಂದು ಕಷ್ಟ ಆಗಲ್ಲ. ಯಾಕೆ ಅಂತಂದರೆ ಯಾರು ನೋಡಿದ್ರು ಇವಾಗ ವೆಕೇಷನ್ ಅಂತಂದರೆ ಫಸ್ಟು ಚೂಸ್ ಮಾಡೋದೇ ದುಬೈ. ಎಸ್ಪೆಷಲಿ ಇಂಡಿಯನ್ಸು ಚೂಸ್ ಮಾಡೋದೇ ದುಬೈ. ಸೊ ಯಾರಾದರೂ ಬಂದರೆ ನೀವು ನೋಡ್ಕೊಂಡು ಹೋಗಿ. ನನಗೆ ತುಂಬ ಜನ ದುಬೈ ಜಾಬ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದರು ಲಾಸ್ಟ್ ಒಂದು ವಿಡಿಯೋದಲ್ಲಿ. ನಾನು ನೆಕ್ಸ್ಟ್ ವಿಡಿಯೋನ ನಾನು ಜಾಬ್ ರಿಲೇಟೆಡೇ ಮಾಡ್ತೀನಿ. ಕೆಲವರು ತುಂಬ ಜನ ಅಂದರೆ ತುಂಬ ಆಲ್ಮೋಸ್ಟ್ ಕಮೆಂಟ್ಸ್ ಎಲ್ಲನೂ ನನಗೆ ಜಾಬ್ ಬಗ್ಗೆನೇ ಬಂದಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಇಲ್ಲಿ ಜಾಬ್ ನಮಗೆ ಹೇಗೆ ಸಿಕ್ತು, ಜಾಬ್ ನೀವು ಇಲ್ಲಿ ಹೇಗೆ ಸರ್ಚ್ ಮಾಡ್ಬೋದು ಅದ್ರ ರಿಲೇಟೆಡ್ ವಿಡಿಯೋ ಮಾಡ್ತೀನಿ ನಾನು. ದುಬೈಯಲ್ಲಿ ನಾವು ಇಂಡಿಯನ್ಸ್ ಜನಸಂಖ್ಯೆನೇ ತುಂಬ ಇರೋದು. ಇಲ್ಲಿ ಲೋಕಲ್ ಪಾಪ್ಯುಲೇಷನ್ ಕೂಡ ತುಂಬ ಕಡಿಮೆ ಇದೆ. ನಾವು ಇಂಡಿಯನ್ಸ್ ಇಲ್ಲಿ 40% ಜಾಸ್ತಿ ಇದ್ದೀವಿ ನಾವು ದುಬೈನಲ್ಲಿ. ಇದು ದುಬೈ ಬೇರೆ ಕಂಟ್ರಿ ಅಂತ ನಮಗೆ ಫೀಲೇ ಆಗೋದಿಲ್ಲ. ಯಾಕೆ ಅಂತಂದರೆ ನಮಗೆ ಬೇರೆಯವ್ರು ಇಂಡಿಯನ್ಸ್ ಎಲ್ಲಿ ನೋಡಿದ್ರೂ ಸಿಗ್ತಾರೆ. ಆಲ್ಮೋಸ್ಟ್ ಇದು ಮಿನಿ ಇಂಡಿಯಾ ಅಂತಲೇ ಹೇಳ್ಬೋದು ನಾವು. ಇಲ್ಲಿ ನನ್ನ ಮಗಳದ್ದು ಹಲ್ಲು ನೋಡ್ತಾ ಇದ್ದೀರಾ, ಅವಳ ಹಲ್ಲು ಯಾವ ಥರ ಆಗಿದೆ ಅಂತ. ಇದು ಯಾಕೆ ಹಿಂಗಾಗಿದೆ ಅಂತಂದರೆ ಇವಳು ಚಿಕ್ಕವಳಿದ್ದಾಗ ಇವಳಿಗೆ ನೈಟ್ ಫುಲ್ಲು ಫೀಡ್ ಮಾಡಬೇಕಿತ್ತು. ಇವಳಿಗೆ ಫೀಡ್ ಮಾಡಿಲ್ಲ ಅಂತಂದರೆ ಇವಳು ಮಲಗ್ತಾನೇ ಇರಲಿಲ್ಲ. ಅದು ಫೀಡ್ ಮಾಡುವಾಗ ಏನಾಗೋದು, ಅವಳು ಸಮ್ಟೈಮ್ಸ್ ಮಿಲ್ಕ್ನ ಬಾಯಲ್ಲೇ ಇಟ್ಕೊಂಡು ಮಲ್ಕೊಂಡ್ಬಿಡೋಳು. ಅದು ಮಿಲ್ಕ್ ಸ್ವೀಟ್ನೆಸ್ಸಿಂದ ಅವಳಿಗೆ ಹಲ್ಲು ಬರೋದಕ್ಕಿಂತ ಮುಂಚೆನೇ ಕ್ಯಾವಿಟಿ ಸ್ಟಾರ್ಟ್ ಆಯಿತು. ಅಲ್ಲಿನೂ ಸ್ಟಾರ್ಟ್ ಆಗುವಾಗಲೇ ಇವಳಿಗೆ ಕ್ಯಾವಿಟಿ ಸ್ಟಾರ್ಟ್ ಆಗಿ ಹಲ್ಲೆಲ್ಲ ಹಾಳಾಗೋಯ್ತು ಅವಳದು. ನಾನು ಇವಳಿಗೆ ಮಾಡಿರೋ ತಪ್ಪನ್ನ ನನ್ನ ಮಗನಿಗೆ ಮಾಡಲಿಲ್ಲ. ಅವನದು ಹಲ್ಲು ನೀಟಾಗಿ ಬಂತು. ಬ್ರೆಸ್ಟ್ ಫೀಡ್ ಆದಮೇಲೆ ಅವನಿಗೆ ವೆಟ್ ವೈಪ್ಸಲ್ಲಿ ವೆಟ್ಟು ಕ್ಲಾತಲ್ಲಿ ಅವನದು ಹಲ್ಲು ಕ್ಲೀನ್ ಮಾಡಿ ಮಲಗಿಸ್ತಾ ಇದ್ದೆ. ಸೊ ಹಾಗಾಗಿ ಅವನ ಹಲ್ಲೇನು ಹಾಳಾಗಲಿಲ್ಲ. ನೀವು ಯಾರಾದರೂ ಬ್ರೆಸ್ಟ್ ಫೀಡ್ ಮಾಮ್ಸ್ ಇದ್ದರೆ ಮಕ್ಕಳಿಗೆ ಫೀಡ್ ಮಾಡಾದಮೇಲೆ ಒಂದು ಬಟ್ಟೆಯಿಂದ ಅವ್ರ ಹಲ್ಲನ್ನ ಕ್ಲೀನ್ ಮಾಡಿ, ಅದು ಚೆನ್ನಾಗಿ ಬರುತ್ತೆ. ಇಲ್ಲಾಂತಂದರೆ ಕ್ಯಾವಿಟಿ ಇವಾಗ 10 ಮಕ್ಕಳಲ್ಲಿ ಒಂದು ಮಗುಗೆ ಕ್ಯಾವಿಟಿ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಸೊ ಆದಷ್ಟು ಮಕ್ಕಳಿಗೆ ಡೆಂಟಲ್ ಕೇರ್ ತೊಗೊಳ್ಳಿ. ಮತ್ತು ಸ್ವಲ್ಪ ಸ್ವೀಟ್ ಎಲ್ಲ ಕಡಿಮೆ ಕೊಡಿ. ಚಿಕ್ಕ ಏಜಲ್ಲಿ ಅಲ್ಲಿ ಬರೋ ಟೈಮಲ್ಲಿ ಸ್ವಲ್ಪ ಸ್ವೀಟ್ ಎಲ್ಲ ಕಡಿಮೆ ಕೊಡಿ. ನಾವು ಬುರ್ಜ್ ಖಲೀಫಾ ರೌಂಡ್ಸ್ ಮುಗಿಸ್ಕೊಂಡು ಬೆಂಗಳೂರು ನಾಟಿ ಮನೆ ಅನ್ನೋ ಹೋಟೆಲಿಗೆ ಬಂದಿದ್ದೀವಿ. ಇದು ಕರ್ನಾಟಕ ಹೋಟೆಲ್ಲು. ಇಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ನೋಡಿ ಫುಲ್ ಖುಷಿ ಆಯಿತು. ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ಅವ್ರ ಫೋಟೋ ನೋಡಿದಾಗೆಲ್ಲ. ನಾನು ಚಾಟ್ಸ್ ತಿನ್ನಬೇಕು ಅಂತ ಹೇಳಿ ಅಷ್ಟು ದೂರದಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ, ಆದ್ರೂ ಹಿಂಸೆ ಮಾಡಿ ಮಸಾಲ ಪುರಿ ಇಲ್ಲಿ ಇದೊಂದೇ ಜಾಗದಲ್ಲಿ ನನಗಿಷ್ಟ ಆಗೋದು. ಬಟ್ ಇಲ್ಲಿ ನನಗೆ ಇಂಡಿಯಾ ಥರ ಫೀಲ್ ಎಸ್ಪೆಷಲಿ ಕರ್ನಾಟಕ ಟೇಸ್ಟು ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ನಾನು ಚಾಟ್ಸ್ ತೊಗೊಂಡೆ, ಮಸಾಲ ಪುರಿ ತೊಗೊಂಡೆ. ಮಕ್ಕಳು ಆ್ಯಸ್ ಯೂಶ್ವಲ್ ಅವ್ರು ಇಷ್ಟಪಡೋದೇ ದೋಸೆ ಇಡ್ಲಿ. ಸೊ ಮಕ್ಕಳಿಗೆ ನಾನು ದೋಸೆ ತೊಗೊಂಡೆ.
ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.